ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಯೋಚಿಸುತ್ತೇವೆ, ನಾನು ಎಷ್ಟೇ ಕಷ್ಟಪಟ್ಟರೂ ನನ್ನ ಹತ್ತಿರ ಹಣ ಯಾಕೆ ಉಳಿಯುತ್ತಿಲ್ಲ, ಯಾಕೆ ಬಡವರು ಸದಾ ಬಡವರಾಗಿಯೇ ಇರುತ್ತಾರೆ ಮತ್ತು ಶ್ರೀಮಂತರು ಹೆಚ್ಚು ಶ್ರೀಮಂತರಾಗುತ್ತಾರೆ ಎಂದು. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ, ಬಡತನ ಎನ್ನುವುದು ಕೇವಲ ಹಣದ ಕೊರತೆಯಲ್ಲ, ಅದು ನಮ್ಮ ಅಭ್ಯಾಸ ಮತ್ತು ಆಲೋಚನಾ ಕ್ರಮದ ಫಲಿತಾಂಶ. ಚಾಣಕ್ಯರು ತಿಳಿಸಿರುವ ಈ ಕಹಿ ಸತ್ಯಗಳು ನಿಮಗೆ ಕಹಿ ಎನಿಸಬಹುದು, ಆದರೆ ಇವುಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ದಾರಿದ್ರ್ಯ ದೂರವಾಗುವುದು ಖಚಿತ. 1. ಆಲಸ್ಯ ಮತ್ತು ಮುಂದೂಡುವಿಕೆ. ಚಾಣಕ್ಯರು ಹೇಳುತ್ತಾರೆ, ಆಲಸ್ಯವು ಮನುಷ್ಯನ ಅತಿದೊಡ್ಡ ಶತ್ರು. ಬಡವನಾಗಿ ಉಳಿಯಲು ಮೊದಲ ಕಾರಣ ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡುವುದು. ನೋಡೋಣ, ನಾಳೆ ಮಾಡೋಣ ಎನ್ನುವವನ ಮನೆಗೆ ಲಕ್ಷ್ಮಿ ಎಂದಿಗೂ ಬರುವುದಿಲ್ಲ. ಯಾರು ಸಮಯದ ಬೆಲೆಯನ್ನು ಅರಿಯುವುದಿಲ್ಲವೋ ಸಮಯ ಅವರನ್ನು ದಾರಿದ್ರ್ಯಕ್ಕೆ ದೊಡ್ಡುತ್ತದೆ. ಯಶಸ್ವಿ ಮನುಷ್ಯ ಸೂರ್ಯನಿಗಿಂತ ಮುಂಚೆ ಏಳುತ್ತಾನೆ, ಆದರೆ ಬಡತನದ ಸುಳಿಯಲ್ಲಿರುವವನು ಸೂರ್ಯ ನೆತ್ತಿಯ ಮೇಲೆ ಬಂದರೂ ಕನಸು ಕಾಣುತ್ತಲೇ ಇರುತ್ತಾನೆ. ಸ್ನೇಹಿತರೆ, ಚಾಣಕ್ಯರು ಅಂದು ಹೇಳಿದ ಒಂದು ಮಾತು ಇಂದಿಗೂ ನಮ್ಮ ಬದುಕಿಗೆ ಎಷ್ಟು ಹತ್ತಿರವಾಗಿದೆ ಎಂದರೆ ಅದನ್ನು ಕೇಳಿದರೆ ನಮಗೆ ನಡುಕ ಹುಟ್ಟಬೇಕು. ಆಲಸ್ಯವು ಮನುಷ್ಯನ ಅತಿದೊಡ್ಡ ಶತ್ರು ಎಂದು ಚಾಣಕ್ಯರು ಹೇಳಿದ್ದರು. ಆದರೆ ಇಂದು ನಾವು ಆ ಶತ್ರುವನ್ನೇ ನಮ್ಮ ಮಗ್ಗುಲಲ್ಲಿ ಮಲಗಿಸಿಕೊಂಡಿದ್ದೇವೆ. ನಾವಿಂದು ಮಾಡುತ್ತಿರುವುದೇನು? ಒಮ್ಮೆ ಯೋಚಿಸಿ. ಬೆಳಗ್ಗೆ ಅಲಾರಾಂ ಬಾರಿಸಿದಾಗ ನಾವು ಮೊದಲು ಮಾಡುವುದು ಆಲಸ್ಯದಿಂದ ಆ ಗುಂಡಿಯನ್ನು ಒತ್ತಿ ಸ್ನೂಸ್ ಮಾಡುವುದು. ಇನ್ನೊಂದು 5 ನಿಮಿಷ ಮಲಗೋಣ ಎನ್ನುವ ಆ ಒಂದು ಕ್ಷಣದ ಸೋಮಾರಿತನವೇ ನಮ್ಮ ಇಡೀ ದಿನದ ಯಶಸ್ಸನ್ನು ಕಸಿದುಕೊಳ್ಳುತ್ತದೆ. ನಾವು ಕೆಲಸವನ್ನು ಮುಂದೂಡುವುದಿಲ್ಲ, ಬದಲಾಗಿ ನಮ್ಮ ಅದೃಷ್ಟವನ್ನೇ ಮುಂದೂಡುತ್ತಿದ್ದೇವೆ. ಹಿಂದಿನ ಕಾಲದಲ್ಲಿ ಮನುಷ್ಯ ದೈಹಿಕವಾಗಿ ಆಲಸ್ಯನಾಗಿದ್ದ, ಆದರೆ ಇಂದು ನಾವು ಮಾನಸಿಕ ಆಲಸ್ಯಕ್ಕೆ ಬಲಿಯಾಗಿದ್ದೇವೆ. ಕೈಯಲ್ಲಿ ಮೊಬೈಲ್ ಹಿಡಿದು ರೀಲ್ಸ್ ಸ್ಕ್ರೋಲ್ ಮಾಡುತ್ತಾ ಕೂರಿತರುತ್ತೇವೆ. ಈಗಾಗಲೇ ಸಮಯವಾಗಿದೆ, ಈ ಕೆಲಸವನ್ನು ನಾಳೆ ಮಾಡೋಣ ಎಂದು ನಮಗೆ ನಾವೇ ಸುಳ್ಳು ಹೇಳಿಕೊಳ್ಳುತ್ತೇವೆ. ನೆನಪಿಡಿ ಸ್ನೇಹಿತರೆ, ಯಾರು ಸಮಯದ ಬೆಲೆಯನ್ನು ಅರಿಯುವುದಿಲ್ಲವೋ ಸಮಯ ಅವರನ್ನು ದಾರಿದ್ರ್ಯದ ಕೂಪಕ್ಕೆ ದೂಡುತ್ತದೆ. ಚಾಣಕ್ಯರು ಹೇಳಿದಂತೆ ಯಶಸ್ವಿ ಮನುಷ್ಯ ಸೂರ್ಯನಿಗಿಂತ ಮುಂಚೆ ಏಳುತ್ತಾನೆ. ಯಾಕೆ ಗೊತ್ತಾ? ಪ್ರಕೃತಿ ಯಾವಾಗ ಎಚ್ಚರಗೊಳ್ಳುತ್ತದೋ ಆಗ ಜಗತ್ತಿನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ನಾವು ಸೂರ್ಯ ನೆತ್ತಿಯ ಮೇಲೆ ಬಂದರೂ ಹಳೆಯ ಕನಸುಗಳಲ್ಲೇ ಮುಳುಗಿರುತ್ತೇವೆ. ಅತ್ತ ಶ್ರೀಮಂತರು ತಮ್ಮ ಕೆಲಸ ಮುಗಿಸಿ ಲಾಭದ ಲೆಕ್ಕ ಹಾಕುತ್ತಿದ್ದರೆ, ಇತ್ತ ಬಡವನಾಗಿ ಉಳಿಯುವವನು ಇನ್ನೂ ಆಲಸ್ಯದ ಅಮಲಿನಲ್ಲಿರುತ್ತಾನೆ. ನೋಡೋಣ, ಮಾಡೋಣ ಎನ್ನುವ ಮನುಷ್ಯನ ಮನೆಗೆ ಲಕ್ಷ್ಮಿ ಎಂದಿಗೂ ಬರುವುದಿಲ್ಲ. ನೀವು ನಿಮ್ಮ ಬದುಕನ್ನು ಬದಲಾಯಿಸಬೇಕೆಂದರೆ ಮೊದಲು ನಿಮ್ಮ ಈ ನಾಳೆ ಎನ್ನುವ ರೋಗವನ್ನು ಗುಣಪಡಿಸಿಕೊಳ್ಳಬೇಕು. ಇಂದೇ ಮಾಡಿ, ಈಗಲೇ ಮಾಡಿ, ಯಾಕೆಂದರೆ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. 2. ಆದಾಯಕ್ಕಿಂತ ಹೆಚ್ಚಿನ ಖರ್ಚು. ಬಹಳಷ್ಟು ಜನರು ಬಡವರಾಗಿರಲು ಕಾರಣ ಅವರಿಗೆ ಹಣ ಗಳಿಸಲು ಬರುವುದಿಲ್ಲ ಎಂದಲ್ಲ, ಬದಲಾಗಿ ಬಂದ ಹಣವನ್ನು ಉಳಿಸಲು ಬರುವುದಿಲ್ಲ. ಚಾಣಕ್ಯರ ಪ್ರಕಾರ, ಯಾರು ತನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತಾನೋ ಅವನು ಶೀಘ್ರದಲ್ಲೇ ನಾಶವಾಗುತ್ತಾನೆ. ಬೇರೆಯವರಿಗೆ ತೋರಿಸಿಕೊಳ್ಳಲು ಅನಗತ್ಯ ವಸ್ತುಗಳನ್ನು ಸಾಲ ಮಾಡಿಕೊಳ್ಳುವುದು ಬಡತನಕ್ಕೆ ರತ್ನಗಂಬಳಿ ಹಾಸಿದಂತೆ. ಶ್ರೀಮಂತನಾಗಲು ಹಣ ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ವಿವೇಕದಿಂದ ಉಳಿಸುವುದು ಅಷ್ಟೇ ಮುಖ್ಯ. ಸ್ನೇಹಿತರೆ, ಚಾಣಕ್ಯರು ಹೇಳಿದ ಈ ಒಂದು ಕಹಿ ಸತ್ಯ ನಮ್ಮ ಇಂದಿನ ಸಮಾಜದ ಮುಖಕ್ಕೆ ಹೊಡೆದಂತೆ ಇದೆ. ಯಾರು ತನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತಾನೋ ಅವನು ಶೀಘ್ರದಲ್ಲೇ ನಾಶವಾಗುತ್ತಾನೆ. ಇವತ್ತು ನಾವು ಬಡವರಾಗಲು ಕಾರಣ ನಮಗೆ ಹಣ ಸಂಪಾದನೆ ಮಾಡಲು ಬರುವುದಿಲ್ಲ ಎಂದಲ್ಲ, ಬದಲಾಗಿ ಬಂದ ಹಣವನ್ನು ಹೇಗೆ ಉಳಿಸಬೇಕು ಎನ್ನುವ ವಿವೇಕ ನಮ್ಮಲ್ಲಿದ್ದದಿರುವುದು. ನಾವಿಂದು ಮಾಡುತ್ತಿರುವ ಅತಿದೊಡ್ಡ ತಪ್ಪು ದರ್ಶನ ಪ್ರಿಯತೆ. ಇವತ್ತು ನಾವು ನಮಗಾಗಿ ಬದುಕುತ್ತಿಲ್ಲ, ಬದಲಾಗಿ ಬೇರೆಯವರಿಗೆ ತೋರಿಸಿಕೊಳ್ಳಲು ಬದುಕುತ್ತಿದ್ದೇವೆ. ನೆರೆಹೊರೆಯವರು ಹೊಸ ಕಾರು ತಂದರು ಎಂದು ನಾವು ಸಾಲ ಮಾಡಿ ಅದಕ್ಕಿಂತ ದೊಡ್ಡ ಕಾರು ತರುತ್ತೇವೆ. ಸ್ನೇಹಿತ ಐಫೋನ್ ಹಿಡಿದಿದ್ದಾನೆ ಎಂದು ನಾವು ಇಎಂಐ ಮೂಲಕ ಅದನ್ನು ಖರೀದಿಸುತ್ತೇವೆ. ಚಾಣಕ್ಯರು ಹೇಳುತ್ತಾರೆ, ಬೇರೆಯವರಿಗೆ ತೋರಿಸಿಕೊಳ್ಳಲು ಅನಗತ್ಯ ವಸ್ತುಗಳನ್ನು ಸಾಲ ಮಾಡಿಕೊಳ್ಳುವುದು ನಿಮ್ಮ ಮನೆಗೆ ನೀವು ಬಡತನವನ್ನು ಆಹ್ವಾನಿಸಿದಂತೆ. ಸಾಲದ ಸುಳಿ ಮತ್ತು ಇಂದಿನ ಕ್ರೆಡಿಟ್ ಕಾರ್ಡ್ ಬದುಕು. ಹಿಂದಿನ ಕಾಲದಲ್ಲಿ ಜನರು ಹಣ ಇದ್ದರೆ ಮಾತ್ರ ವಸ್ತುಗಳನ್ನು ಕೊಳ್ಳುತ್ತಿದ್ದರು, ಆದರೆ ಇಂದು ನಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೂ ಬ್ಯಾಂಕುಗಳು ಸಾಲ ನೀಡುತ್ತವೆ. ಇಂದು ಸುಖಪಡಿ ಆಮೇಲೆ ಕಂತು ಕಟ್ಟಿ ಎನ್ನುವ ಈ ಆಕರ್ಷಕ ಮಾತುಗಳೇ ನಮ್ಮನ್ನು ಶಾಶ್ವತ ಬಡತನದ ಸುಳಿಗೆ ತಳ್ಳುತ್ತಿವೆ. ನಾವು ಸಂಪಾದಿಸುವ ಮೊದಲೇ ಖರ್ಚು ಮಾಡಲು ಕಲಿಯುತ್ತಿದ್ದೇವೆ. ಇದು ಆರ್ಥಿಕ ಆತ್ಮಹತ್ಯೆಗೆ ಸಮಾನ. ಶ್ರೀಮಂತಿಕೆ ಇರುವುದು ಉಳಿತಾಯದಲ್ಲಿ, ಸಂಪಾದನೆಯಲ್ಲ. ಒಬ್ಬ ವ್ಯಕ್ತಿ ತಿಂಗಳಿಗೆ 1 ಲಕ್ಷ ಸಂಪಾದಿಸಿ 1,10,000 ಖರ್ಚು ಮಾಡಿದರೆ ಅವನು ಬಡವನೇ. ಆದರೆ 10,000 ಸಂಪಾದಿಸಿ 2,000 ಉಳಿಸುವವನು ಭವಿಷ್ಯದ ಶ್ರೀಮಂತ. ಹಣ ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ಜೇನಿನಂತೆ ಹನಿ ಹಣಿಯಾಗಿ ಉಳಿಸುವುದೂ ಅಷ್ಟೇ ಮುಖ್ಯ.
ವಿವೇಕ ಇಲ್ಲದ ಖರ್ಚು ತೂತಿರುವ ಪಾತ್ರೆಗೆ ನೀರು ಸುರಿದಂತೆ. ನೀವು ಎಷ್ಟೇ ಸುರಿದರೂ ಅದು ತುಂಬಲು ಸಾಧ್ಯವಿಲ್ಲ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಮನೆಗೆ ಬೇಕಾಗಿರುವುದು ನೆಮ್ಮದಿಯೇ ಹೊರತು ಪಕ್ಕದ ಮನೆಯವರ ಮೆಚ್ಚುಗೆಯಲ್ಲ. ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ. ನಾಳಿನ ಸಂಕಷ್ಟಕ್ಕೆ ಇಂದಿನ ಉಳಿತಾಯವೇ ದಾರಿದೀಪ. ನಿಮ್ಮ ಆಸೆಗಳನ್ನು ನಿಯಂತ್ರಿಸಿ, ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ತಾನಾಗಿಯೇ ಸುಧಾರಿಸುತ್ತದೆ. 3. ಜ್ಞಾನದ ಕೊರತೆ ಮತ್ತು ಕಲಿಯುವ ಆಸಕ್ತಿ ಇಲ್ಲದಿರುವುದು. ಚಾಣಕ್ಯ ನೀತಿಯಲ್ಲಿ ಒಂದು ಮಾಟಿದೆ, ವಿದ್ಯೆಯೇ ಅತಿದೊಡ್ಡ ಧನ. ಅನೇಕರು ಶಾಲಾ ಶಿಕ್ಷಣ ಮುಗಿದ ಮೇಲೆ ಕಲಿಯುವುದನ್ನೇ ನಿಲ್ಲಿಸುತ್ತಾರೆ. ಹೊಸ ಕೌಶಲ್ಯಗಳನ್ನು ಕಲಿಯದಿದ್ದರೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ನೀವು ಹಿಂದೆ ಉಳಿಯುತ್ತೀರಿ. ಬಡವರು ಸದಾ ಮನೋರಂಜನೆಯ ಹಿಂದೆ ಓಡುತ್ತಾರೆ, ಆದರೆ ಬುದ್ಧಿವಂತರು ಜ್ಞಾನದ ಹಿಂದೆ ಓಡುತ್ತಾರೆ. ನೀವು ನಿಮ್ಮ ಮೆದುಳಿನ ಮೇಲೆ ಮಾಡುವ ಹೂಡಿಕೆ, ಅಂದರೆ ಇನ್ವೆಸ್ಟ್ಮೆಂಟ್, ನಿಮಗೆ ಜೀವನಿವಿಡ ಲಾಭ ತಂದುಕೊಡುತ್ತದೆ. ಸ್ನೇಹಿತರೆ, ಚಾಣಕ್ಯ ನೀತಿಯಲ್ಲಿ ಒಂದು ಅದ್ಭುತವಾದ ಮಾತಿದೆ, ವಿದ್ಯೆಯೇ ಅತಿದೊಡ್ಡ ಧನ. ಯಾಕೆ ಗೊತ್ತಾ? ನಿಮ್ಮ ಹತ್ತಿರ ಇರುವ ಹಣವನ್ನು ಯಾರಾದರೂ ಕದಿಯಬಹುದು, ಆದರೆ ನಿಮ್ಮ ಜ್ಞಾನವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆದರೆ ಇಂದಿನ ವಾಸ್ತವವೇ ಬೇರೆಯಾಗಿದೆ. ನಮಗೆ ಬಡತನ ಎಂದರೆ ಕೇವಲ ಹಣದ ಕೊರತೆ ಎಂದು ಮಾತ್ರ ಗೊತ್ತು, ಆದರೆ ಅದರ ನಿಜವಾದ ಬೇರಿರುವುದು ಜ್ಞಾನದ ಕೊರತೆಯಲ್ಲಿ. ನಾವಿಂದು ಮಾಡುತ್ತಿರುವ ಅತಿದೊಡ್ಡ ತಪ್ಪು, ಡಿಗ್ರಿ ಮುಗಿದ ಮೇಲೆ ಕಲಿಕೆಗೆ ಫುಲ್ ಸ್ಟಾಪ್. ಇಂದು ನಮ್ಮಲ್ಲಿರುವ ಅತಿದೊಡ್ಡ ಕಲ್ಪನೆ ಎಂದರೆ ಶಾಲಾ ಕಾಲೇಜು ಮುಗಿಸಿ ಒಂದು ಸರ್ಟಿಫಿಕೇಟ್ ಪಡೆದರೆ ಕಲಿಕೆ ಮುಗಿಯಿತು ಎಂದು. ನೆನಪಿಡಿ, ಶಾಲಾ ಶಿಕ್ಷಣ ನಿಮಗೆ ಬದುಕಲು ದಾರಿ ತೋರಿಸಬಹುದು, ಆದರೆ ಸ್ವಯಂ ಕಲಿಕೆ ಮಾತ್ರ ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತದೆ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. 10 ವರ್ಷಗಳ ಹಿಂದೆ ಇದ್ದ ತಂತ್ರಜ್ಞಾನ ಇಂದು ಹಳೆಯದಾಗಿದೆ. ನೀವು ಹೊಸ ಕೌಶಲ್ಯಗಳನ್ನು ಕಲಿಯುವುದನ್ನು ನಿಲ್ಲಿಸಿದ ಕ್ಷಣವೇ ನೀವು ಬಡತನದ ಹಾದಿಗೆ ಕಾಲಿಟ್ಟಿದ್ದೀರಿ ಎಂದರ್ಥ. ಮನೋರಂಜನೆ ವರ್ಸಸ್ ಜ್ಞಾನ. ಇವತ್ತು ನಾವು ನಮ್ಮ ಸಮಯವನ್ನು ಎಲ್ಲಿ ಕಳೆಯುತ್ತಿದ್ದೇವೆ? ಒಮ್ಮೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ. ನಾವು ಗಂಟೆಗಟ್ಟಲೆ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಕಾಮಿಡಿ ಅಥವಾ ಅನಗತ್ಯ ವಿವಾದಗಳ ಹಿಂದೆ ಓಡುತ್ತೇವೆ. ಚಾಣಕ್ಯರು ಹೇಳುತ್ತಾರೆ, ಬಡವರು ಮನೋರಂಜನೆಯ ಹಿಂದೆ ಓಡುತ್ತಾರೆ, ಆದರೆ ಬುದ್ಧಿವಂತರು ಜ್ಞಾನದ ಹಿಂದೆ ಓಡುತ್ತಾರೆ. ನೀವು ದಿನಕ್ಕೆ 1 ಗಂಟೆ ಮನೋರಂಜನೆಗೆ ಕೊಟ್ಟರೆ ಅದು ನಿಮಗೆ ಆ ಕ್ಷಣದ ಖುಷಿ ನೀಡಬಹುದು, ಆದರೆ ಅದೇ 1 ಗಂಟೆ ಹೊಸ ವಿಷಯ ಕಲಿಯಲು ನೀಡಿದರೆ ಅದು ನಿಮಗೆ ಜೀವನಿವಿಡ ಆದಾಯ ತಂದುಕೊಡುತ್ತದೆ. ನಿಮ್ಮ ಮೆದುಳಿನ ಮೇಲೆ ಹೂಡಿಕೆ ಮಾಡಿ. ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತೇವೆ, ಸೈಟುಗಳ ಮೇಲೆ ಹೂಡಿಕೆ ಮಾಡುತ್ತೇವೆ, ಆದರೆ ನಮ್ಮ ಮೆದುಳಿನ ಮೇಲೆ ಎಷ್ಟು ಹೂಡಿಕೆ ಮಾಡುತ್ತಿದ್ದೇವೆ? ನೀವು ಕಲಿಯುವ ಪ್ರತಿಯೊಂದು ಹೊಸ ವಿಷಯವೂ ಒಂದು ಹೂಡಿಕೆ. ಅರಿವಿಲ್ಲದ ಮನುಷ್ಯ ಕತ್ತಲಿನಲ್ಲಿರುವಂತೆ, ಜ್ಞಾನವಿರುವ ಮನುಷ್ಯನಿಗೆ ಕಷ್ಟದಲ್ಲೂ ದಾರಿ ಕಾಣಿಸುತ್ತದೆ. ನೆನಪಿಡಿ ಸ್ನೇಹಿತರೆ, ಜಗತ್ತು ಶಕ್ತಿವಂತರನ್ನು ಗೌರವಿಸುವುದಿಲ್ಲ, ಜಗತ್ತು ಗೌರವಿಸುವುದು ಜ್ಞಾನವಂತರನ್ನು ಮಾತ್ರ. ದಿನಕ್ಕೆ ಕನಿಷ್ಠ 30 ನಿಮಿಷ ಏನಾದರೂ ಹೊಸದನ್ನು ಕಲಿಯಿರಿ. ಓದುವುದನ್ನು ರೂಢಿ ಮಾಡಿಕೊಳ್ಳಿ. ನಿಮ್ಮ ಮೆದುಳು ಎಷ್ಟು ಹರಿತವಾಗುತ್ತದೋ ನಿಮ್ಮ ಬದುಕು ಅಷ್ಟು ಸುಗಮವಾಗುತ್ತದೆ. ಸ್ನೇಹಿತರೆ, ಬಡತನದ ರೇಖೆಯನ್ನು ದಾಟುವುದು ಅಸಾಧ್ಯವೇನಲ್ಲ. ಚಾಣಕ್ಯರು ಹೇಳಿದಂತೆ ನಿಮ್ಮ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಹಣದ ಮೇಲಿನ ನಿಯಂತ್ರಣ ನಿಮ್ಮನ್ನು ಶೂನ್ಯದಿಂದ ಶಿಖರಕ್ಕೆ ಏರಿಸಬಲ್ಲದು. ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ, ಆಗ ನಿಮ್ಮ ಅದೃಷ್ಟ ತಾನಾಗಿಯೇ ಬದಲಾಗುತ್ತದೆ. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಆಲೋಚನೆ ಮೂಡಿಸಿದ್ದರೆ ಲೈಕ್ ಮಾಡಿ. ನೀವು ಶ್ರೀಮಂತರಾಗಲು ಮಾಡುತ್ತಿರುವ ಮೊದಲ ಹೆಜ್ಜೆ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಜೀವನ ಬದಲಾಯಿಸುವ ನೀತಿಗಳಿಗೆ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.